ಭಕ್ತಿ ಎನ್ನುವುದು ದೇವರ ಮತ್ತು ಭಕ್ತನ ಮಧ್ಯೆ ಇರುವಂತಹ ಒಂದು ಮಾನಸಿಕ ಭಾವನೆಯ ಪ್ರತಿರೂಪ. ಅದಕ್ಕೆ ಯಾವುದೇ ಆಡಂಬರ ಆಚರಣೆ ಬೇಕೇ ಬೇಕು ಅನ್ನೋದು ಏನಿಲ್ಲ. ಬೆಳಗ್ಗೆ ಎದ್ದು ಒಂದು ಏನು ಧಾರ್ಮಿಕ ವಿಧಿವಿಧಾನಗಳಿದ್ದಾವೆ, ಕಟ್ಟುಪಾಡುಗಳಿದ್ದಾವೆ, ಅವುಗಳೆಲ್ಲವನ್ನು ನಾವು ಪಾಲಿಸಬೇಕು. ಅದ್ರ ಮೂಲಕ ನಾವು ದೇವರಿಗೆ ತುಂಬ ಹತ್ರ ಆಗ್ತೀವಿ. ಅಂದರೆ ನಿಯಮಿತವಾದ ಪೂಜೆಗಳು, ಕೆಲವು ಏನು ರೂಲ್ಸ್ ರೆಗ್ಯುಲೇಷನ್ಸ್ ರಿಚುವಲ್ಸ್ ಇರುತ್ತೆ, ಆಚರಣೆಗಳಿಗೆ ನಿಯಮಬದ್ಧವಾಗಿ ನಾವು ನಡ್ಕೊಂಡ್ರೆ ಮಾತ್ರ ದೇವರಿಗೆ ಹತ್ರ ಆಗ್ತೀವಿ. ಈ ರೀತಿ ತತ್ವ ಸಿದ್ಧಾಂತಗಳು ಎಲ್ಲೂ ಕೂಡ ಇಲ್ಲ. ನಾವು ಭಗವಂತನಿಗೆ ಹತ್ರ ಆಗಬೇಕು ಅಂದರೆ ನಮ್ಮಲ್ಲಿ ನಿಷ್ಕಲ್ಮಶವಾದ ಒಂದು ಭಕ್ತಿ ಇರಬೇಕಷ್ಟೆ. ನಿನ್ನ ಮನಸ್ಸಿನ ಪ್ರೀತಿಗಾಗಿ ನಮ್ಮ ಭಕ್ತಿ ಯಾವಾಗ ಯಥೇಚ್ಛವಾಗಿ ಭಗವಂತನ ಮೇಲೆ ಇರುತ್ತೆ, ಆಗ ನಾವೇನು ಮಾಡ್ತೀವಿ, ಒಂದು ಹೂ ಇಟ್ಟು ಭಗವಂತನಿಗೆ ಪೂಜೆ ಮಾಡೋಣ, ಇವತ್ತು ಏನೋ ಒಂದು ಆಚರಣೆ ಮಾಡೋಣ, ಸ್ವಲ್ಪ ಸಿಹಿ ತಿನಿಸನ್ನು ಭಗವಂತನಿಗೆ ನೈವೇದ್ಯ ಇಡೋಣ ಅನ್ನೋದು, ಇದೆಲ್ಲವೂ ಭಕ್ತಿಯ ಪರಾಕಾಷ್ಠತೆ ಜಾಸ್ತಿ ಆದಾಗ, ಅಂದರೆ ನಮಗೆ ದೇವ್ರ ಮೇಲೆ ಪ್ರೀತಿ ಲವ್ ಜಾಸ್ತಿ ಆದಾಗ ಏನು ಮಾಡೋದು, ದೇವ್ರಿಗೆ ಏನೋ ಒಂದು ಮಾಡೋಣ ಅಂತೀವಲ್ಲ, ಇದೆಲ್ಲವೂ ಭಕ್ತಿಯ ಅತಿರೂಪ. ಅರ್ಥ ಆಯ್ತಲ್ಲ? ಇದು ಭಕ್ತಿ ಅಂತ ಅನ್ಸ್ಕೊಳ್ಳಲ್ಲ. ಕೆಲವರು ನೋಡಿ, ಯಾವುದೇ ಪೂಜೆ ಆಚರಣೆಗಳು ಏನನ್ನೂ ಕೂಡ ಮಾಡೋದಿಲ್ಲ, ಬಟ್ ಅವರು ತುಂಬ ಭಗವಂತ ಅವ್ರನ್ನ ಕೈ ಹಿಡಿತಾ ಇರ್ತಾನೆ, ಸಪೋರ್ಟಿವ್ ಆಗಿ ಭಗವಂತ ಯಾವಾಗಲೂ ಅವ್ರ ಜೊತೆಲಿ ಇರ್ತಾನೆ. ಯಾಕೆ ಅಂದರೆ ಅವರ ಮಾತುಗಳಲ್ಲಿ ಸತ್ಯತೆ ಇರುತ್ತೆ, ಅವ್ರಿಗೆ ನಿಯತ್ತಿರುತ್ತೆ, ನ್ಯಾಯ ಇರುತ್ತೆ. ಅವ್ರಿಗೆ ಮನಸ್ಸಿನಲ್ಲಿ ಏನನ್ಸ್ಬಿಡುತ್ತೆ ಅಂದರೆ ಭಗವಂತನ ಪೂಜೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ರೀ, ಬಟ್ ನಮ್ಮಿಂದ ಬೇರೆಯವ್ರಿಗೆ ಏನಾದರೂ ತೊಂದರೆ ಆಗ್ತಿದೆಯಾ, ಹರ್ಟ್ ಆಗ್ತಿದೆಯಾ, ಇಲ್ಲ ತೊಂದರೆ ಕೊಟ್ಬಿಟ್ವಾ, ನೋವಾಯ್ತಾ, ಈ ಫೀಲಿಂಗ್ಸಲ್ಲಿ ಅವರು ಬದುಕ್ತಾ ಇರ್ತಾರೆ. ಅದು ಕೂಡ ಒಂದು ದೊಡ್ಡ ಭಕ್ತಿ. ನಾವು ಅಂದ್ಕೊಂಡಿರೋ ಭಕ್ತಿ ಏನು ಅಂದರೆ ಬೆಳಗ್ಗೆ ಎದ್ದೇಳಬೇಕು, ಇಷ್ಟು ಗಂಟೆಗೆ ಎದ್ದೇಳಬೇಕು, ಈ ಥರ ಪೂಜೆ ಮಾಡಬೇಕು, ಆ ಥರ ಏನಿಲ್ಲ. ಅದೆಲ್ಲವೂ ನಾವು ಹುಟ್ಟು ಹಾಕ್ಕೊಂಡಿರುವಂತಹ ಕೆಲವು ಆಚರಣೆಗಳು ಅಷ್ಟೇ. ಹಾಗಂತ ಮಾಡಬಾರ್ದಾ? ಇಲ್ಲ, ಮಾಡ್ಕೊಳ್ಳಿ, ಪರವಾಗಿಲ್ಲ. ಮಾಡದೇ ಇದ್ರೂ ಓಕೆ, ಮಾಡಿರೂ ಓಕೆ. ಬಟ್ ಏನಂದರೆ ನಾವು ಎಲ್ಲೇ ಕೂತ್ಕೊಂಡ್ರೂ ಭಗವಂತ ಅಂತ ಅನ್ಕೋತೀವಲ್ಲ, ಅದು ದೇವರಿಗೆ ಹತ್ರ ಆದ ಹಾಗೆ. ಅಂದರೆ ನಾವು ಮಾಡುವಂತಹ ಪ್ರತಿ ಕಾರ್ಯದಲ್ಲಿ ಭಗವಂತ ಇರ್ತಾನೆ. ಯಾವ ಕಾರ್ಯದಲ್ಲಿ ನಾವು, ಕೆಲವರು ನೋಡಿ, ಕೆಲವು ಕಾರ್ಯಗಳನ್ನು ಕೆಲಸಗಳನ್ನು ಹೇಗೆ ಮಾಡ್ತಾರೆ ಅಂದರೆ ತುಂಬ ಪರ್ಫೆಕ್ಟಾಗಿ ಮಾಡ್ತಾರೆ, ತುಂಬ ಕ್ರಮಬದ್ಧವಾಗಿರಬೇಕು. ಹೇಗೆಗೋ ಮಾಡಿದ್ರೆ ಅವ್ರು ಒಪ್ಪೋದಿಲ್ಲ. ಅಂದರೆ ಅಲ್ಲಿ ಶಿಸ್ತಿರುತ್ತೆ, ಆ ಶಿಸ್ತಲ್ಲಿ ಭಗವಂತ ಇರ್ತಾನೆ. ಕೆಲವರು ಇನ್ ಟೈಮ್, ಪ್ರಾಪರ್ ಟೈಮ್ ಅಂದರೆ ಟೈಮ್ ಮೇಂಟೈನ್ ಮಾಡ್ತಾ ಇರ್ತಾರೆ. ಅಂದರೆ ವೃಥಾ ಕಾಲಹರಣ ಮಾಡೋದಿಲ್ಲ ಅವರು. ಆ ಟೈಮಿಗೆ ನಾನು ಕೊಡ್ತೀನಿ, ಆ ಟೈಮ್ ಸೆನ್ಸ್ ಇರುತ್ತಲ್ಲ, ಅದು ಕೂಡ ಭಗವಂತನ ಒಂದು ಕಾರ್ಯದಲ್ಲಿ ಒಂದು ಬಗೆ, ಒಂದು ಅಂಶ ಅಂತ ನೀವು ತಿಳ್ಕೊಳ್ಳಿ. ಶಿಸ್ತಿರಬೇಕು, ಸಂಯಮ ಇರಬೇಕು. ಕೆಲವರಿಗೆ ತುಂಬ ನೋವು ಮಾಡಿಬಿಡ್ತೀವಿ, ಕಟುವಾಗಿ ಟೀಕೆ ಮಾಡ್ತೀವಿ, ಆದರೂ ಕೂಡ ಅವರು ಜಗ್ಗಲ್ಲರೆ, ತುಂಬ ತಾಳ್ಮೆಯಿಂದ ನಾವೇನೇ ಹೇಳ್ತಾ ಇದ್ರು ಅನ್ಸ್ಕೊಂಡು ಬೈಸ್ಕೊಂಡು ಸುಮ್ಮನೆ ನಿಂತಿರ್ತಾರೆ. ಇವರು ಏನು ರಿಯಾಕ್ಷನೇ ಕೊಡೋದಿಲ್ವಲ್ಲ, ಯಾಕಪ್ಪ ಇವರು ಹೀಗೆ ಅಂತ ನಮಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಏನೇನೋ ಬೈತಾ ಇರ್ತೀವಿ, ಕಂಟಿನ್ಯೂಸ್ ಆಗಿ ಮಾತಾಡ್ತಿರ್ತೀವಿ, ಬಟ್ ಅವ್ರು ನೋ ರಿಯಾಕ್ಷನ್, ಬೇಜಾರೇ ಮಾಡ್ಕೊಳ್ಳಲ್ಲ. ಅಂತಹ ತಾಳ್ಮೆಯ ಸ್ವರೂಪ ಇರುವಂತಹ ಕೆಲವು ವ್ಯಕ್ತಿಗಳಿರ್ತಾರೆ. ಆ ರೀತಿಯ ವ್ಯಕ್ತಿಗಳನ್ನು ನೀವು ನೋಡಿರ್ಬೋದು. ಅದು ಕೂಡ ಭಕ್ತಿಯ ಒಂದು ರೂಪ. ಅಂದರೆ ಅವರೆಲ್ಲರೂ ಕೂಡ ಭಗವಂತನಿಗೆ ತುಂಬ ಹತ್ರ ಆಗಿರ್ತಾರೆ. ನಾವು ಅನ್ಕೋತೀವಿ. ಅದಕ್ಕೆ ಒಂದು ಎಕ್ಸಾಂಪಲ್ಗಳು ಇರುತ್ತವೆ ನಿಮಗೆ. ಬೆಸ್ಟ್ ಎಕ್ಸಾಂಪಲ್ ಹೇಗೆ ಅಂದರೆ, ಅವ್ರು ಹೇಗೆ ಭಕ್ತಿಗೆ ಭಗವಂತನ ಜೊತೆ ಹತ್ತಿರದಲ್ಲಿ ಕನೆಕ್ಷನ್ ಬೆಳೆಸ್ಕೊಂಡಿರ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಏನು ಅಂದರೆ, ಅವ್ರಿಗೇನೋ ಒಂದು ಪ್ರಾಬ್ಲಮ್ ಬಂದ್ಬಿಡುತ್ತೆ. ನಾವು ನೋಡ್ತಾ ಇರ್ತೀವಿ, ಇಂಥ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂದರೆ ಅಷ್ಟು ಈಸಿ ನಾವು ಹೊರಗಡೆ ಬರೋದು, ಇನ್ನು ನರಳಿ ಸಾಯ್ತಾನೆ ನೋಡಿ ನಾವು, ಆಗಲ್ಲ ಬಿಡಿ. ಇಂಥ ಒಂದು ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಂಡಿರೋನು ಅವನು ನೆಕ್ಸ್ಟ್ ಇಲ್ಲ ಬಿಡಿ, ಅವನು ಎದ್ದೋಳೋದೇ ಇಲ್ಲ, ಮುಗೀತು ಅವನ ಕತೆ, ನಾವು ಫುಲ್ ಜಡ್ಜ್ಮೆಂಟ್ ಕೊಟ್ಬಿಟ್ಟಿರ್ತೀವಿ. ಬಟ್ ಅವನು ಮಿರಾಕಲ್ ಅನ್ನೋ ರೀತಿಯಲ್ಲಿ ಆ ಸಮಸ್ಯೆಯಿಂದ ಹೊರಗಡೆ ಬಂದಿರ್ತಾನೆ. ಯಾರು ಕಾಪಾಡಿದ್ದು? ಯಾವಾಗ ಕಾಪಾಡಿದ್ರು? ಯಾರು ಗೈಡ್ ಮಾಡಿದ್ರು? ಯಾರು ಕೈ ಹಿಡಿದಿದ್ರು? ಯಾವಾಗ ಬೆಳವಣಿಗೆ ಹೊಂದದ? ಯಾವಾಗ ಅಭಿವೃದ್ಧಿ ಹೊಂದದ? ಯಾವಾಗ ಈತನ ಕತೆ ಮುಗಿದ ಅಧ್ಯಾಯ ಒಂದು ಅಂತ ನಾವು ಜಡ್ಜ್ಮೆಂಟ್ ಕೊಟ್ಟರು ಕೂಡ ಸಡನ್ನಾಗಿ ಹಾಕ್ಬಿಟ್ಟಿರ್ತಾರೆ. ಹೇಳೋದಕ್ಕಾಗೋದಿಲ್ಲ. ಆ ಗರಿಕೆ ಹುಲ್ಲು ಅಂತಾರಲ್ಲ, ಒಂದು ಹನಿ ನೀರು ಸಾಕು, ಬೇಗ ಚಿಗುರು ಹೊಡೆದು ಬಿಡುತ್ತೆ. ಆ ರೀತಿ
ಹೊರಗಡೆ ಬಂದ್ಬಿಡ್ತಾರೆ ಅವರು. ಹೇಗೆ ಸಾಧ್ಯ ಆಯಿತು? ಯಾಕೆ ಅಂದರೆ ಅವರ ಜೊತೆಯಲ್ಲಿ ಭಗವಂತ ಇದ್ದಾನೆ ಅಂತ ಅರ್ಥ. ಹಾಗಂತ ಅವ್ರು ಬೆಳಗ್ಗೆ ಎದ್ದು ಪೂಜೆ ಮಾಡಿ ನಿಯಮಗಳನ್ನ ಪಾಲಿಸ್ತಿರ್ತಾರೆ ಅಂತ ತಿಳ್ಕೊಂಬೇಡಿ. ಮನಸ್ಸಿನಲ್ಲಿ ಭಕ್ತಿ ಇರುತ್ತೆ, ನಿಯತ್ತಿರುತ್ತೆ, ಅವರ ಕೆಲಸದಲ್ಲಿ ಭಕ್ತಿ ಇರುತ್ತೆ. ಸೊ ಈ ರೀತಿಯ ಜನಾಂಗ ಏನಿದ್ದಾರೆ ಅವ್ರನ್ನ ನೀವು ಯಾವುದೇ ಕಾರಣಕ್ಕೂ ಭಗವಂತನಿಂದ ದೂರ ಮಾಡೋದಕ್ಕೂ ಸಾಧ್ಯ ಇಲ್ಲ. ನೀವು ಎಷ್ಟೇ ಪ್ಲ್ಯಾನ್ ಮಾಡಿ ಅವ್ರನ್ನ ಎಂಥ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ರೂ ಕೂಡ ಅವ್ರು ಖಂಡಿತವಾಗಿಯೂ ಆ ಕ್ಷಣದಲ್ಲಿ ಅಷ್ಟೇ ಒದ್ದಾಡ್ಬೋದು, ಬೇಗ ಅದರಿಂದ ಹೊರಗಡೆ ಬಂದುಬಿಡ್ತಾರೆ. ಅಂದರೆ ಕಾಣದ ಕೈ ಅಲ್ಲಿ ಅವ್ರನ್ನ ಕೈ ಹಿಡಿದು ಮೇಲಕ್ಕೆ ಎತ್ತುತ್ತಾ ಇದೆ. ಯಾರೋ ಒಬ್ಬರು ಅವ್ರನ್ನ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಆ ರಕ್ಷಣೆ ಕೊಡೋವಂಥ ಕಾಣದ ಕೈ ಯಾವುದು? ಅದೇ ಭಗವಂತ. ಸೊ ನಾವು ನೀವು ಎಲ್ಲರೂ ಕೂಡ ಭಗವಂತನಿಗೆ ತುಂಬ ಹತ್ತಿರ ಆಗಬೇಕು ಅಂತ ಬಯಸಿದ್ದೇ ಆದಲ್ಲಿ ಖಂಡಿತವಾಗಿಯೂ ಈ ಧರ್ಮನಿಷ್ಠೆ, ಕಾರ್ಯನಿಷ್ಠೆ, ವಾಕ್ ಚಾತುರ್ಯದಲ್ಲಿ ಅದರಲ್ಲಿ ಒಂದು ಧರ್ಮ ನಿಷ್ಠೆ ಇವುಗಳನ್ನು ಬೆಳೆಸ್ಕೊಳ್ತಾ ಹೋಗಿ. ಹಾಗಾಗಿ ಯಾರ ಸಪೋರ್ಟು ನಿಮಗೆ ಬೇಡ ರೀ ಲೈಫಲ್ಲಿ. ಆ ಭಗವಂತ ಒಬ್ಬ ನಮ್ಮ ಜೊತೆ ಇದ್ದರೆ ನಾವು ಆಟೋಮೆಟಿಕ್ಕಾಗಿ ಉದ್ಧಾರ ಆಗ್ತೀವಿ. ಹೌದು ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.